ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಶನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಮುಂಬರಲಿರುವಂಥ ಒಂದು ಕೆಸೆಟ್ ಎಕ್ಸಾಮ್ ಕರ್ನಾಟಕ ಒಂದು ಲೆಕ್ಚರರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕರಿತೀವಿ, ಸ್ಲೇಟ್ ಅಂತೂ ಕರಿತೀವಿ. ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಒಂದು ಪುಸ್ತಕಗಳು ಲಭ್ಯ ಇವೆ, ಯಾವೆಲ್ಲ ಪುಸ್ತಕಗಳನ್ನ ಓದಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿನ ನೀಡ್ತಾ ಇದೀವಿ. ಪೂರ್ತಿಯಾಗಿ ಒಂದು ವಿಡಿಯೋನ ನೋಡಿ ಅಂತ ತಿಳಿಸ್ತಾ, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸ್ತಾ, ಇದು ನಮ್ಮದು ವಿದ್ಯಾಶಾರದೆ ಆನ್ಲೈನ್ ಕ್ಲಾಸಸ್ ಬ್ಯಾಚ್ ಕೋರ್ಸು. ಟಿಇಟಿ, GPSTR ಮತ್ತು HSTR ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರತಿದಿನ ಲೈವ್ ಕ್ಲಾಸಸ್ ಇರುತ್ತೆ, ಉಚಿತ PDF ನೋಟ್ಸ್ ಇರುತ್ತೆ, ಹಿಂದಿನ ಪರೀಕ್ಷೆಗಳ ಒಂದು ವಿಶ್ಲೇಷಣೆ ಇರುತ್ತೆ, ಮೆಂಟರ್ಶಿಪ್ ಇರುತ್ತೆ ಮತ್ತು ಲೈವ್ ಕ್ಲಾಸ್ ಮಿಸ್ ಆದಂಥವ್ರು ಒಂದು ರೆಕಾರ್ಡೆಡ್ ಕ್ಲಾಸಸ್ ಸಹಿತ ಏನು ಮಾಡ್ಬೋದು ಅಂದ್ರೆ ಕೇಳಬಹುದು. ಫೀಸ್ ಬಂದ್ಬಿಟ್ಟು 1500 ಇರುತ್ತೆ. ಹೆಚ್ಚಿನ ಮಾಹಿತಿಗೆ 9380850076 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇದು ನಮ್ಮದು ಒಂದು ಟೀಚ್ಮೆಂಟ್ ಆ್ಯಪು. ಇಲ್ಲಿ ಸ್ಟಡಿ ಮಟೀರಿಯಲ್ ಇರುತ್ತೆ, ಆಮೇಲೆ ಒಂದು ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ, ಟೆಸ್ಟ್ ಇರುತ್ತೆ, ಇವೆಲ್ಲ ಅಟೆಂಡ್ ಮಾಡ್ಬೋದು. ನೋಟ್ಸ್ ಕೊಡ್ತೀವಿ, ಕ್ಲಾಸಸ್ಸು, ಆಮೇಲೆ ರೆಕಾರ್ಡಿಂಗ್ ಕ್ಲಾಸಸ್ಸು. ಒಂದು ಹೆಚ್ಚಿನ ಮಾಹಿತಿಗೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಈ ಒಂದು ಕೆಸೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನವೆಂಬರ್ 2ರಂದು ನಡೆಸಬೇಕು ಅಂತಿಕೊಂಡ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಿ ನೋಡ್ಬೋದು. ನೀಲೆ ಇವತ್ತಿನ ಒಂದು ಟ್ವಿಟರ್ ಅಲ್ಲಿ ಅವರೇ ಬಿಡುಗಡೆ ಮಾಡಿರುವಂತದ್ದು. ನಾಳೆಯಿಂದ ಅಂದ್ರೆ ಆಗಸ್ಟ್ 29ರಿಂದ ಒಂದು ಲಿಂಕ್ ಓಪನ್ ಆಗುವಂತದ್ದು. ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಒಂದು ಕೊನೆಯ ದಿನಾಂಕ ಬಂದ್ಬಿಟ್ಟು ಸೆಪ್ಟೆಂಬರ್ 19 ಇರುತ್ತೆ. ಅಲ್ಲಿವರೆಗೂ ಕಾಯ್ದೆ. ಕೇವಲ ಈಗಲಿಂದಲೇ ನೀವು ಏನ್ ಮಾಡ್ಬೋದು ಅಂದ್ರೆ ಪರೀಕ್ಷಾ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ, ಹಿಂದುಳಿದ ವರ್ಗದವರಿಗೆ 1000 ಇರುತ್ತೆ. SC ST ಕೆಟಗರಿಯನ್ನು ಅಂಗವಿಕಲರಿಗೆ 700 ರೂಪಾಯಿ ಇರುತ್ತೆ. ಇದನ್ನ ನೀವು ಏನ್ ಮಾಡ್ಬೋದು ಅಂದ್ರೆ ಕಟ್ಟೆ ಅಪ್ಲಿಕೇಶನ್ ನ ಇಲ್ಲಿ ಕೊಟ್ಟಿರುವಂತ CET ಆನ್ಲೈನ್ ಕರ್ನಾಟಕ GOV.in ಈ ಒಂದು ವೆಬ್ಸೈಟ್ ನಲ್ಲಿ ಅರ್ಜಿಯನ್ನ ಹಾಕ್ಬಹುದು. ಅರ್ಹತೆಗಳು ಬಂದ್ಬಿಟ್ಟು ನಿಮ್ದು ಒಂದು ಸಾಮಾನ್ಯ ವರ್ಗದವರು 55% ಆಗಿರ್ಬೇಕು, ಅಂಗವಿಕಲರು, ಹಿಂದುಳಿದ ವರ್ಗದವರು 50% ಆಗಿರ್ಬೇಕು. ಆಮೇಲೆ ಸ್ನಾತಕೋತ್ತರ ಪದವಿ ಅಂದ್ರೆ 2 ವರ್ಷದೊಳಗೆ ನಿಗದಿತ ಅಂಕಗಳೊಂದಿಗೆ ಉತ್ತೀರ್ಣರಾದ ಬಗ್ಗೆ ಸ್ನಾತಕೋತ್ತರ ಪದವಿ ಅಂಕಪಟ್ಟಿ ಹಾಜರುಪಡಿಸಿದ ಮಾತ್ರ ಅರ್ಥ ಪ್ರಮಾಣ ಪತ್ರ ಪಡೆಯಬಹುದು. 2 ವರ್ಷದೊಳಗೆ ಅಂದ್ರೆ ವ್ಯಾಸಂಗ ಪ್ರಥಮ ದ್ವಿತೀಯ ವರ್ಷದಲ್ಲಿ, ಬಹಳ ಜನ ಮೆಸೇಜ್ ಮಾಡ್ತೀರಿ, ಪ್ರಥಮ ದ್ವಿತೀಯ ವರ್ಷದಲ್ಲಿ ಕಲಿತಾ ಇರುವಂತ MA ಕಲಿತಾ ಇರುವಂತವ್ರು ಎಕ್ಸಾಮ್ ಅನ್ನು ಬರಿಬಹುದು. ಆದ್ರೆ ನೀವು ಪ್ರಮಾಣ ಪತ್ರ ಪಡಿಬೇಕಾದ್ರೆ ಅರ್ಹತಾ ಪ್ರಮಾಣ ಪತ್ರಗಳನ್ನ ಒಂದು ಕೊಟ್ಟು ನೀವು ಪಡಿಬಹುದು ಅಂತ ಕೊಟ್ಟ. ಅರ್ಜಿ ಸಲ್ಲಿಕೆ 28ರಿಂದ, ಕೊನೆಯ ದಿನಾಂಕ ಸೆಪ್ಟೆಂಬರ್ 18, ಪರೀಕ್ಷಾ ದಿನಾಂಕ ನವೆಂಬರ್ 2. ಆಮೇಲೆ ಎಲ್ಲೆಲ್ಲಿದಾವು ಎಕ್ಸಾಮ್ ಸೆಂಟರ್ಸ್ ನೋಡ್ಕೊಂಡ್ಬಿಟ್ರಿ, ಬೆಂಗಳೂರು, ಆಮೇಲೆ ಬೆಳಗಾವ್, ಬಳ್ಳಾರಿ, ವಿಜಯಪುರ. ಯಾಕಂದ್ರೆ ನೀವು ಎಲ್ಲರೂ ಆನ್ಲೈನ್ ಸೆಂಟರ್ ಹೋಗಿರ್ತೀವಿ ಅಪ್ಲಿಕೇಶನ್ ಹಾಕ, ಇದನ್ನೆಲ್ಲ ತೋರಿಸಲ್ಲ ಅವ್ರು ನಿಮಗೆ ಯಾವ ಎಕ್ಸಾಮ್ ಸೆಂಟರ್ ಹತ್ತಿಕೊಂಡು. ಅದಕ್ಕೆ ನೋಡ್ಕೊರಿ, ನೋಟ್ ಮಾಡ್ಕೊರಿ. ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು, ಮಂಗಳೂರು, ಒಟ್ಟು 12 ಪರೀಕ್ಷಾ ಕೇಂದ್ರಗಳನ್ನ ಇಟ್ಟಿರುವಂತದ್ದು. 15 ವಿಷಯಗಳಿಗೆ ಅಭ್ಯರ್ಥಿಗಳು ಬೆಂಗಳೂರನ್ನ ಏನ್ ಮಾಡ್ಕೋಬೇಕು ಅಂದ್ರೆ, ಈಗ ಮನೋವಿಜ್ಞಾನದ ಇರ್ತೈತಿ, ಬಹಳ ಜನ ಹಾಕಂಗಿಲ್ಲ ಎಕ್ಸಾಮ್ ಅದನ್ನ. ಅಂತ ವಿಷಯಗಳನ್ನ ಬೆಂಗಳೂರಲ್ಲಿ ಮಾತ್ರ ಅವರು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಮತ್ತೆ ಈಗಾಗಲೇ ಎಕ್ಸಾಮ್ ಅನ್ನ ಬರೆದು ಪಾಸ್ ಆಗಿರುವಂತವ್ರು ಇನ್ನೊಮ್ಮೆ ಬರಲಿಕ್ಕೆ ಅವಕಾಶ ಇರಂಗಿಲ್ಲ. ಎಕ್ಸಾಮ್ ಬಂದ್ಬಿಟ್ಟು GK ಪೇಪರ್ 50 ಕ್ವಶನ್ ಇರುತ್ತೆ, 100 ಮಾರ್ಕ್ಸ್. ಸೆಕೆಂಡ್ ಪೇಪರು 100 ಕ್ವಶನ್ಸ್ 200 ಮಾರ್ಕ್ಸ್ ಇರುತ್ತೆ. 3 ತಾಸಿನ ಒಂದು ಅವಧಿ ಇರುತ್ತೆ. 2 ಪತ್ರಿಕೆಗಳು ಸೇರಿ 3 ಗಂಟೆ ಅವಧಿ ಇರುತ್ತೆ. ಮತ್ತು UGC ನೆಟ್ ಮಾನದಂಡದ ಅನುಸಾರವೇ ಕೆಸೆಟ್ ಅನ್ನ ನಡೆಸ್ತಾ ಇರುವಂತದ್ದು. ಸಾಮಾನ್ಯ ವರ್ಗದವರು 2 ಪತ್ರಿಕೆಯಲ್ಲಿ 40%, ಉಳಿದವರು 35% ಪಡಿಬೇಕು. ಅಂದ್ರೆ GK ಪೇಪರ್ ಅಲ್ಲಿ ಕಂಪಲ್ಸರಿ 19 ಅಂಕಗಳನ್ನ ಕಡ್ಡಾಯವಾಗಿ ಪಡಿಬೇಕು 50ಕ್ಕೆ. ಇನ್ನು ಯಾವೆಲ್ಲ ಬುಕ್ಸ್ ಗಳು ಅವೈಲಬಲ್ ಇವೆ, ಯಾವ ಪುಸ್ತಕ ಓದಬೇಕು, ವಿಶೇಷವಾಗಿ ಈ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಮಗೆ ಬುಕ್ಸ್ ಸಿಗಲ್ಲ. ಕನ್ನಡ, ಇಂಗ್ಲಿಷ್, ಹಿಂದಿ ಉರ್ದು ಸಿಗಲ್ಲ. ಇತಿಹಾಸ ಸಿಗತ್ತೆ, ರಾಜ್ಯಶಾಸ್ತ್ರಿಗೂ ಸಾಹಿತ್ಯ ಸಿಗತ್ತೆ, ಭೂಗೋಳ ಸಿಗತ್ತೆ, ಸಮಾಜಶಾಸ್ತ್ರ ಸಿಗತ್ತೆ, ಇವಕ್ಕೆಲ್ಲಕ್ಕೂ ಸಿಗ್ತವೆ. ಹಿಂದಿ, ಉರ್ದು, ಆಮೇಲೆ ನಿಮಗೆ ಇದು ಯಾವ್ದು ಬಂದ್ಬಿಟ್ಟು ಅಂದ್ರೆ ನಿಮಗೆ ವಾಣಿಜ್ಯ ಶಾಸ್ತ್ರ, ಅಕೌಂಟೆನ್ಸಿ ಇರತ್ತಲ್ಲ, ಅದಕ್ಕೂ ಸಾಹಿತ್ಯ ಸಿಗಲ್ಲ. ಕ್ವಶನ್ ಬ್ಯಾಂಕ್ ಸಿಗ್ಬೋದು, ಉಳಿದಿದ್ದು ಯಾವ್ದು ಸಿಗಲ್ಲ. ಅದನ್ನ ನೋಡ್ಕೋರಿ. ಸಾಮಾನ್ಯ ಅಧ್ಯಯನಕ್ಕೆ ಇಂಪಾರ್ಟೆಂಟ್ ಬುಕ್ಸ್ ಗಳನ್ನ ತೋರಿಸ್ತಾ ಇದೀವಿ. ಇಂಪಾರ್ಟೆಂಟ್ ಬುಕ್ಸ್ ಇವು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರುವಂತ, ಮತ್ತು ಇವುಗಳನ್ನ ಓದ್ಲೇಬೇಕು. ನಿಮಗೆ ಕ್ವಶನ್ ಪೇಪರ್ಸ್ ಬೇಕಿತ್ತು ಅಂದ್ರೆ, ಕ್ವಶನ್ ಪೇಪರ್ ಪ್ರೀವಿಯಸ್ ಇಯರ್ ಎಲ್ಲ ಒಂದು ಕ್ವಶನ್ ಪೇಪರ್ಸ್ ನಿಮ್ಗೆ ಬೇಕಿತ್ತು ಅಂದ್ರೆ ರುಕ್ಮಿಣಿ ಮೇಡಮ್ ಅವ್ರು ಬರೆದಿರುವಂತ
ಒಂದು ಸಾಮಾನ್ಯ ಪತ್ರಿಕೆ 1 ಇದು ಲಭ್ಯ ಇರುವಂತದ್ದು 370 ರೂಪಾಯಿ ಇರುತ್ತೆ. ನಮ್ಮ ಒಂದು ವಿದ್ಯಾಶಾರದೆ ಬುಕ್ ಹೌಸ್ ನಲ್ಲಿ ಸಹಿತ ಸಿಗತ್ತೆ. ಇನ್ನು ಅತಿ ಹೆಚ್ಚು ಮಾರಾಟಗಳನ್ನು ಕಂಡಿರುವಂತ ಕಂಟೆಂಟ್ ಬುಕ್ ಪ್ರಕಾಶ್ ಬಡ್ಗೇರ್ ಅವ್ರದ್ದು. ಅವರು ಕಳೆದ ಒಂದು 2014ರಿಂದ ಪುಸ್ತಕಗಳನ್ನು ಬಿಡ್ತಾ ಇದ್ದಾರೆ. ಈಗ 2020ರಲ್ಲಿ ಹೊಸ ಎಡಿಷನ್ ಬುಕ್ ಬಂದಿದೆ. ಪ್ಲಾನರ್ ತಿಕ್ಕೊಂಡು 2025 ಪ್ಲಾನರ್ ಕೆಸೆಟ್ ಪ್ಲಾನರ್ ಅಂತ ತಿಕ್ಕೊಂಡು 600 ರೂಪೀಸ್ ಇರುತ್ತೆ. ಇದನ್ನು ಸಹಿತ ಬೈ ಮಾಡಬಹುದು. ಇನ್ನು 565 ರೂಪೀಸ್ ಇರುವಂತ UGC ಸ್ಲೆಟ್ ಮತ್ತು ನೆಟ್ ಎಕ್ಸಾಮ್ದು ಬಾಲರಾಜ್ ಅವರು ಮತ್ತು ಗುರುಪ್ರಸಾದ್ ಬರೆದಿರುವಂತಹ ಒಂದು ಬುಕ್ SME ಗೋಲ್ಡ್ ಅವ್ರದ್ದು ಸಹಿತ ಇರುತ್ತೆ. ಇದನ್ನು ಸಹಿತ ನೀವು ಬೈ ಮಾಡಬಹುದು. ಇನ್ನು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಶಾಸ್ತ್ರಕ್ಕೆ ನಿಮಗೆ ಪ್ರತಿಯೊಂದು ಪ್ರಶ್ನೆಗೂ ವಿವರಣಾತ್ಮಕ ಉತ್ತರವನ್ನ ಒಳಗೊಂಡಿರುವಂತಹ ಒಂದು ಪುಸ್ತಕ ಬೇಕಿತ್ತು ಅಂತಂದ್ರೆ ನೀವು ರುಕ್ಮಿಣಿ ಮೇಡಮ್ ಅವರ ಒಂದು 500 ರೂಪಾಯಿ ಬುಕ್ ರೇಟ್ ಇರುತ್ತೆ. ಇದನ್ನ ಬೈ ಮಾಡಬಹುದು. ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಸಹಿತ ಕೊಟ್ಟಿರುವಂತದ್ದು. ಇದರಲ್ಲಿ PU ಉಪನ್ಯಾಸಕರ ಕ್ವಶನ್ ಪೇಪರ್ಸ್ ಅದಾವೆ, ಕೆಸೆಟ್ ಇದಾವೆ, ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಕ್ವಶನ್ ಪೇಪರ್ಸ್ ಅದಾವೆ. ಟೋಟಲ್ 22+3 ಅಂದ್ರೆ 25 ಪ್ರಶ್ನೆ ಪತ್ರಿಕೆಗಳಿಗೆ ವಿವರಣಾತ್ಮಕ ಉತ್ತರವನ್ನು ಹೊಂದಿರುವಂತಹ ಒಂದು ಪುಸ್ತಕ. ಇದು ಇಂಪಾರ್ಟೆಂಟು. ನಿಮಗೆ ರುಕ್ಮಿಣಿ ಮೇಡಮ್ ಅವ್ರದ್ದು ಬರೀ ಕ್ವಶನ್ ಬ್ಯಾಂಕ್ ಬೇಕಿತ್ತು ಅಂದ್ರೆ ರಾಜ್ಯಶಾಸ್ತ್ರ ಪ್ರಶ್ನೆ ಪತ್ರಿಕೆ ಕೈಪಿಡಿ ಸಿಗತ್ತೆ. ಒಂದು 290 ಅಥವಾ 280 ರೂಪೀಸ್ ಇರುತ್ತೆ. ಇದನ್ನು ಬೈ ಮಾಡಬಹುದು. ಇನ್ನು PS ಗಂಗಾಧರ್ ಅವ್ರದ್ದು ಒಂದು ಹೊಸ ಎಡಿಷನ್ ಬುಕ್ 21ನೇ ಪರೀಕ್ಷಿತ ಆವೃತ್ತಿ 600 ರೂಪಾಯಿ ಇರುತ್ತೆ. ಇದನ್ನು ಸಹಿತ ನೀವು ಬೈ ಮಾಡಬಹುದು. ಇನ್ನು ನಿಮಗೆ ಲಕ್ಷ್ಮೀಕಾಂತ್ ಅವರ ಒಂದು ಬುಕ್ ಇಂಗ್ಲಿಷ್ ಓದಕ್ಕಾಗಲ್ಲ, ಕನ್ನಡ ವರ್ಷನ್ ಬೇಕಿತ್ತು ಅಂತ ಇದ್ರೆ ನಿಮಗೆ 925 ರೂಪಾಯಿದು ಒಂದು ಭಾರತದ ರಾಜಕೀಯ ವ್ಯವಸ್ಥೆ ಈ ಬುಕ್ ಸಿಗತ್ತೆ. ಮತ್ತು ನಿಮಗೆ ರಿವಿಷನ್ ಮಾಡೋರಿದ್ರಿ PS ಗಂಗಾಧರ್ ಅವರದ ಒಂದು ರಿವಿಷನ್ ಬುಕ್ ಇದೆ ಭಾರತ ಸಂವಿಧಾನದ್ದು. ಎಲ್ಲಾ ಕಂಟೆಂಟ್ ಬುಕ್ಸ್ ಓದಿದ ನಂತರ ಇದನ್ನ ರಿವಿಷನ್ ಮಾಡಬಹುದು. ಇದು ಅವೈಲೇಬಲ್ ಇರುವಂತದ್ದು. ಇನ್ನು ಸಮಗ್ರ ರಾಜ್ಯಶಾಸ್ತ್ರ 1000 ರೂಪೀಸ್ದು ಇದು PS ಗಂಗಾಧರ್ ಅವರು ಬರೆದಿರುವಂತಹ ಬುಕ್. ಇದು ಸಹಿತ ನಮ್ಮ ವಿದ್ಯಾಶಾರದೆ ಬುಕ್ ಹೌಸ್ ಅಲ್ಲಿ ಅವೈಲೇಬಲ್ ಇರುವಂತದ್ದು. 9380850076 ಈ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿದ್ರಿ ಅಥವಾ ಯಾವ ಬುಕ್ಸ್ ಬೇಕು ಅಂತ ತಿಳ್ಕೊಂಡ ನಿಮಗೆ ಅಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ. ಇನ್ನು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಕ್ವಶನ್ ಬ್ಯಾಂಕು ರುಕ್ಮಿಣಿ ಮೇಡಮ್ ಅವ್ರದ್ದು ಇರುವಂತದ್ದು 340 ರೂಪಾಯಿ. ಹಿಂದಿನ ಕೆಸೆಟ್ನ 19 ಪ್ರಶ್ನೆ ಪತ್ರಿಕೆಗಳು ಮತ್ತು ಇತರೆ 9 ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿರುವಂತಹ ಒಂದು ಬುಕ್ ಅವೈಲೇಬಲ್ ಇರುವಂತದ್ದು. ಇನ್ನು ನಿಮಗೆ ಕಂಟೆಂಟ್ ಬುಕ್ಸ್ ಕೆ ಸದಾಶಿವ ಅವರ ಒಂದು ಬುಕ್ ಸಿಗತ್ತೆ. ಇದು ಟೋಟಲ್ ಆಗಿ ಒಂದು 1300 ರೂಪಾಯಿ 3 ಬುಕ್ಸ್ ಬರುತ್ತೆ. ನೀವು ಸಪರೇಟ್ ಆಗಿ ತಗೋಬಹುದು. ಎಲ್ಲ 400 500 ರೂಪಾಯಿ ಇರುತ್ತೆ. ನಿಮ್ಗೆ ಕಂಪ್ಲೀಟ್ ಆಗಿ 3 ಬುಕ್ಸ್ ಸಿಗತ್ತೆ. ಆಮೇಲೆ ನಿಮಗೆ ಕ್ವಶನ್ ಬ್ಯಾಂಕ್ ನೀವೆಲ್ಲ ಕಂಟೆಂಟ್ ಓದಿದ ನಂತರ ಕೆ ಸದಾಶಿವರ ಒಂದು 6000 ಪ್ರಶ್ನೋತ್ತರಗಳ ಒಂದು ಕ್ವಶನ್ ಬ್ಯಾಂಕ್ ಸಹಿತ ಇರುವಂತದ್ದು. ಇನ್ನು ಸೂರ್ಯನಾಥ್ ಕಾಮತ್ ಅವರ ಕರ್ನಾಟಕ ಸಂಕ್ಷಿಪ್ತ ಇತಿಹಾಸ. ಯಾಕಂದ್ರೆ ನೀವು 3 ಓದ್ಬೇಕಿತ್ತು. ಪ್ರಾಚೀನ ಭಾರತ, ಮಧ್ಯಕಾಲೀನ ಭಾರತ, ಆಧುನಿಕ ಭಾರತದ ಇತಿಹಾಸ ಈ 3 ಪುಸ್ತಕಗಳ ಜೊತೆ ಕರ್ನಾಟಕ ಇತಿಹಾಸ ಓದ್ಬೇಕು. ಇದನ್ನು ಸಹಿತ ಓದ್ಬೇಕಾಗತ್ತೆ. ಅದು ಸಹಿತ ಒಂದು MCC ಪಬ್ಲಿಕೇಶನ್ ವತಿಯಿಂದ ಬಿಡುಗಡೆ ಆಗಿರುವಂತದ್ದು. ಇದು 275 ಇರುತ್ತೆ. ಇನ್ನು ಕನ್ನಡ ಬುಕ್ಸ್, ಕನ್ನಡ ಕೆಸೆಟ್ ಎಕ್ಸಾಮ್ಗೆ ರುಕ್ಮಿಣಿ ಮೇಡಮ್ ಅವರ ಒಂದು ಬುಕ್ 300 ರೂಪಾಯಿ ಇರುತ್ತೆ. ಇದು ಸಹಿತ ಲಭ್ಯ ಇರುವಂತದ್ದು. ಇನ್ನು ಐಚ್ಛಿಕ ಕನ್ನಡ ಕೈಪಿಡಿ ಇದು SME ಗೋಲ್ಡ್ ಅವ್ರದ್ದು ಕಂಟೆಂಟ್ ಬುಕ್. ಇಲ್ಲಿ ಸಾಹಿತ್ಯ ಚರಿತ್ರೆ, ಛಂದಸ್ಸು, ಕಾವ್ಯಮಾಂಸೆ, ಕಾವ್ಯ ಪ್ರಕಾರ ಇವೆಲ್ಲ ಇರುತ್ತೆ. ಇದು ಬಂದ್ಬಿಟ್ಟು 565 ಇರುತ್ತೆ. ಇನ್ನು ಚಿಶಿ ನಿಂಗಣ್ಣ ಅವರ ಒಂದು ಬುಕ್ ಇದು ಸಹಿತ ಲಭ್ಯ ಇರುವಂತದ್ದು 700 ರೂಪಾಯಿ ಇರುತ್ತೆ. ಇದನ್ನು ಸಹಿತ ನೀವು ಯೂಸ್ ಮಾಡಬೇಕಂದ್ರೆ ಕಂಪ್ಲೀಟ್ ಆಗಿ ಈ ಕೆಸೆಟ್ ಎಕ್ಸಾಮು, ಸಹಾಯಕ ಪ್ರಾಧ್ಯಾಪಕರು, ಪ್ರಥಮ ದರ್ಜೆ ಕಾಲೇಜು ಉಪನ್ಯಾಸಕರು ಸಹಿತ ಯೂಸ್ ಆಗುವ ರೀತಿ ಇರುವಂತದ್ದು 4ನೇ ಮುದ್ರಣ ಕಂಡಿರುವಂತದ್ದು. ಇದು ಕನ್ನಡ ಸಾಹಿತ್ಯ ಸಂಸ್ಕೃತಿ ಕೋಶ ಚಿಶಿ ನಿಂಗಣ್ಣ ಅವ್ರದ್ದು. ಇನ್ನು ಎಲ್ಲ ಕಂಟೆಂಟ್ ನ ಓದಿದ ನಂತರ ಇದು ಒಂದು ಇಂಪಾರ್ಟೆಂಟ್ ನಿಮಗೆ ಹೊಸ ಕನ್ನಡ ಸಾಹಿತ್ಯ ಅವಲೋಕನ ಇದು ತಗೋಬಹುದು. ಅಥವಾ ನಿಮ್ಮ ಹತ್ರ ಶೇಷಗಿರಿ ಅವರ ಬುಕ್ ಇದ್ರು ಸಹಿತ ಅದನ್ನು ಓದಬಹುದು. ಇವೆಲ್ಲ ಬುಕ್ಸ್ ಓದಿದ ನಂತರ ನಿಮಗೆ ಒಂದು ಚಾಪ್ಟರ್ ವೈಸು ಕ್ವಶನ್ ಗಳನ್ನ ಯಾವ ರೀತಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಅನ್ನುವಂಥದ್ದು ಬೇಕಿತ್ತು ಅಂದ್ರೆ TS ಗೋಪಾಲ್ ಅವರ 2 ಬುಕ್ಸ್ ಲಭ್ಯ ಇರುವಂತದ್ದು. ಭಾಗ 1 ಭಾಗ 2 ಕನ್ನಡಕ್ಕೊಂದು ಕೈಪಿಡಿ ಭಾಗ 1 ಕನ್ನಡಕ್ಕೊಂದು ಕೈಪಿಡಿ ಭಾಗ 2 350 ರೂಪಾಯಿ ಅಥವಾ 375 ರೂಪಾಯಿ ಇರುತ್ತೆ. ಇದನ್ನ ಪರ್ಚೇಸ್ ಮಾಡಬಹುದು. ಇನ್ನು ಹೊಸ ಕನ್ನಡ ಸಾಹಿತ್ಯ ಅವಲೋಕನ 500 ರೂಪೀಸ್ ಇರುತ್ತೆ. ಇದನ್ನು ತಗೋಬಹುದು. ಭಗವತಿ ಮತ್ತು ಮೇಲಿನ ಮಣಿ. ಇನ್ನು ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳ ಒಂದು ಬುಕ್ಸ್ ಲಭ್ಯ ಇರುವಂತದ್ದು.
ಅದು ರುಕ್ಮಿಣಿ ಮೇಡಮ್ ಅವ್ರದ್ದು 270 rupees ಇರುತ್ತೆ. ಇನ್ನು ಭಾಗ 1 ಭಾಗ 2 ಕ್ಷಣಶಂಕರ ಈಗ ಅವೈಲೇಬಲ್ ಇರುವಂತದ್ದು. ಭಾಗ 3 ಇನ್ನೂ ಬಂದಿಲ್ಲ. ಇದು 650 ಅಥವಾ 700 rupees ಇರುತ್ತೆ ಪ್ರತಿಯೊಂದು ಬುಕ್ಸು. ಭಾಗ 3 ಬರಬೇಕು. ಇವೆರಡನ್ನ ಓದ್ಬೋದು. ಭಾಗ 3 ಬಂದಿಲ್ಲ. ಸಮಾಜಶಾಸ್ತ್ರ ದರ್ಶನ ಬರುತ್ತೆ, ಇನ್ನೊಂದು 15 ಅಥವಾ 1 month ಅಲ್ಲಿ ಸಿಗತ್ತೆ. ಇನ್ನು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬ್ಯಾಂಕು 260 rupees ರುಕ್ಮಿಣಿ ಮೇಡಮ್ ಅವ್ರದ್ದು ಬುಕ್ಸ್ ಅವೈಲೇಬಲ್ ಇರುವಂತದ್ದು. ನೆಟ್ ಮತ್ತು ಕೆಸೆಟ್ ಸಹಾಯಕ ಪ್ರಾಧ್ಯಾಪಕರ ಒಂದು ಕ್ವಶನ್ ಬ್ಯಾಂಕು. ಇನ್ನು ನಿಮಗೆ ಆರ್ಥಿಕ ಸಮೀಕ್ಷೆ ಓದ್ಬೋದು. ಸ್ಪರ್ಧಾ ವಿಜೇತ ಅವ್ರದ್ದು 280 rupees ಇರುತ್ತೆ. ಕರ್ನಾಟಕದ ಆರ್ಥಿಕ ಸಮೀಕ್ಷೆ, ರಾಜ್ಯ ಬಜೆಟ್ ಮತ್ತು ಆರ್ಥಿಕ ಸಮೀಕ್ಷೆ. ಇನ್ನು ಭಾರತದ ಆರ್ಥಿಕ ಸಮೀಕ್ಷೆ ಕಳೆದ ವರ್ಷದ್ದು, ಇದು ನ್ಯೂ ವರ್ಷನ್ ಬಂದಿರೋದು. ಇದು ಮಾತ್ರ ಇದು 24, 25 ಇಲ್ಲ 23, 24 ಇರುವಂತದ್ದು ಆರ್ಥಿಕ ಸಮೀಕ್ಷೆ. ಇದನ್ನು ನೀವು ಓದ್ಬೋದು. ಇನ್ನು ಭಾರತದ ಆರ್ಥಿಕತೆ ಬಹಳ ಸೇಲಲ್ಲಿರುವಂತ ಬುಕ್ಕು ರಾಘವೇಂದ್ರ ಶಿಡ್ಲಘಟ್ಟ ಅವ್ರದ್ದು. ಎಲ್ಲ ಎಕ್ಸಾಮ್ಗೂ ಯೂಸ್ ಆಗತ್ತೆ, ಆದ್ರೆ ನೀವು ಉಪನ್ಯಾಸಕರಿಗೆ ಯೂಸ್ ಮಾಡ್ಕೋಬಹುದು. ಇನ್ನು ಗರಣಿ ಕೃಷ್ಣಮೂರ್ತಿ ಅವ್ರದ್ದು ಭಾರತದ ಅರ್ಥ ವ್ಯವಸ್ಥೆ 10ನೇ ಒಂದು ಮುದ್ರಣ. ಇನ್ನು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ HRK ಅವರ ಒಂದು ಸಮಗ್ರ ಪುಸ್ತಕ 1000 ರೂಪಾಯಿ ಇರುತ್ತೆ. ಇನ್ನು ಆನಂದ್ ಕುಮಾರ್ ಕೆ ಅವ್ರದ್ದು 700 ರೂಪಾಯಿ ಇರುತ್ತೆ. ಕರ್ನಾಟಕದ ಆರ್ಥಿಕತೆ, ಕರ್ನಾಟಕ ಎಕನಾಮಿಕ್ಸ್ಗೆ HRK ಅವ್ರದ್ದು 300 ರೂಪಾಯಿ ಇರುತ್ತೆ, 325 ರೂಪಾಯಿ ಇರುತ್ತೆ. ಇವುಗಳನ್ನು ಸಹಿತ ನೀವು ನೋಡ್ಕೋಬಹುದು. ಎಲ್ಲಾ ಬುಕ್ಸ್ ತಗೋಬೇಡಿ, ನಿಮಗೆ ಯಾವ್ದನ್ನ ಓದ್ಲಿಕ್ಕಾಗತ್ತೆ ಅದನ್ನ ತಗೊಳ್ಳಿ. ನಿಮ್ಗೆ ಹತ್ರ ಇರುವಂತ ಬುಕ್ಸ್ ಹಳೆ ವರ್ಷನ್ ಇದ್ರು ಸಹಿತ ಅದನ್ನೇ ಓದಿ. ಇನ್ನು ಕರ್ನಾಟಕ ಆರ್ಥಿಕ ಸಮೀಕ್ಷೆ ಗರಣಿ ಕೃಷ್ಣಮೂರ್ತಿ ಅವ್ರದ್ದು ಬಜೆಟ್ ಮತ್ತು ಆರ್ಥಿಕ ಸಮೀಕ್ಷೆ ಇದು ಅವೈಲೇಬಲ್ ಇರುವಂತದ್ದು 275 ರೂಪಾಯಿ. ಇದನ್ನು ಖರೀದಿ ಮಾಡಬಹುದು. ಇನ್ನು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಭೂಗೋಳಶಾಸ್ತ್ರದ್ದು ಒಂದು ಕ್ವಶನ್ ಬ್ಯಾಂಕು 270 ರೂಪಾಯಿ ಇರುತ್ತೆ. ನೆಟ್ ಕೆಸೆಟ್ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ರುಕ್ಮಿಣಿ ಮೇಡಮ್ದು. ಆಮೇಲೆ ಕರ್ನಾಟಕದ ಪ್ರಾದೇಶಿಕ ಭೂಗೋಳಶಾಸ್ತ್ರ, ಕರ್ನಾಟಕ ಜಾಗೃತಿ ನೀವು ಓದ್ಲೇಬೇಕು. ಇದು ಹೊಸ ವರ್ಷನು 360 ರೂಪಾಯಿ ರಂಗನಾಥ್ ಅವ್ರದ್ದು. ಇದು ಬಿಟ್ಟರೆ ನಿಮಗೆ ಒಂದು ಪ್ರಾಕೃತಿಕ ಭೂಗೋಳಶಾಸ್ತ್ರ ಪರೀಕ್ಷೆ ಸಿಗತ್ತೆ, ಭಾರತದ ಪ್ರಾದೇಶಿಕ ಮತ್ತು ಆರ್ಥಿಕ ಭೂಗೋಳಶಾಸ್ತ್ರ ಸಿಗತ್ತೆ. ಮತ್ತೆ ನಿಮಗೆ ರಿವಿಷನ್ ಮಾಡೋರು ಇದ್ರಿ ಅಂತ ನಿಮಗೆ ಒಂದು ಶರಣಯ್ಯ ಭಂಡಾರಿ ಮಠ ಅವರ ಒಂದು ಭೂಗೋಳ ಸಂಜೀವನಿ ಇರುತ್ತೆ. ಇವೆಲ್ಲ ಬುಕ್ಸ್ ಅನ್ನ ನೀವು ರೆಫರ್ ಮಾಡಬಹುದು. ಇನ್ ನೆಕ್ಸ್ಟ್ ಬಂದ್ಬಿಟ್ಟು ಇಂಗ್ಲಿಷ್ ಲಿಟರೇಚರ್. ಇಂಗ್ಲಿಷ್ ಲಿಟರೇಚರ್ಗೆ ಸಂಬಂಧಪಟ್ಟಂತೆ ಹಿಂದಿನ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಸ್ ಅನ್ನ ಒಳಗೊಂಡಿರುವಂತ ಬುಕ್ 360 ರೂಪೀಸ್. ಇಂಗ್ಲಿಷ್ ಲಿಟರೇಚರ್ ರುಕ್ಮಿಣಿ ಮೇಡಮ್ದು 48 ಕ್ವಶನ್ ಪೇಪರ್ ಒಳಗೊಂಡಿರುವಂತ ಅಸಿಸ್ಟೆಂಟ್ ಪ್ರೊಫೆಸರ್, PU, ರಿಕ್ರೂಟ್ಮೆಂಟ್, ಕೆಸೆಟ್ ಮತ್ತು ನೆಟ್ ಇವೆಲ್ಲ ಪ್ರಶ್ನೆ ಪತ್ರಿಕೆಗಳು ಇರುವಂತದ್ದು. ಆಮೇಲೆ ನಿಮಗೆ ಕಂಟೆಂಟ್ ಬುಕ್ ಬೇಕು, ಅರಿಹಂತ್ ಅವ್ರ ಪಬ್ಲಿಕೇಶನ್ ಇರುವಂತದ್ದು ಇಂಗ್ಲಿಷು ನೆಟ್ ಸೆಟ್ ಎಕ್ಸಾಮ್ಗೆ. ಇದು 835. ಇನ್ನು ನಿಮಗೆ ಲಿಟರೇಚರ್ ಬಗ್ಗೆ ಇದು TGT PGT ಇದ್ರೂ ಸಹಿತ ನಿಮ್ಗೆ ಇಂಗ್ಲಿಷ್ ಓದ್ತಾ ಇದ್ರಿ, ಇಂಗ್ಲಿಷ್ ಲ್ಯಾಂಗ್ವೇಜ್ ಮತ್ತು ಲಿಟರೇಚರ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಸ್ಟಡಿ ಮಟೀರಿಯಲ್ ಇದು ಇರುವಂತದ್ದು. ಇದು ಸಹಿತ ಅವೈಲೇಬಲ್ ಇರುವಂತದ್ದು 300 ರೂಪೀಸ್ ಇರುತ್ತೆ. ಇದನ್ನು ಬೈ ಮಾಡಬಹುದು. ಇನ್ನು ವಾಣಿಜ್ಯ ಶಾಸ್ತ್ರ ಅಭ್ಯರ್ಥಿಗಳಂದ್ರೆ ಅಂದ್ರೆ ಕಾಮರ್ಸ್ ಅವ್ರಿಗೆ ಪ್ರೀವಿಯಸ್ ಇಯರ್ ಕ್ವಶನ್ ಬ್ಯಾಂಕು 350 ರೂಪೀಸ್ ಇರುತ್ತೆ. ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮೀಡಿಯಂ ನಲ್ಲಿ ಇರುವಂತದ್ದು. ಇನ್ನು ಸಮಗ್ರವಾಗಿ ಅರ್ಥಶಾಸ್ತ್ರ ಸಾಮಾನ್ಯ ಅಧ್ಯಯನ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಒಳಗೊಂಡಿರುವಂತಹ ಒಂದು ಬುಕ್ ರುಕ್ಮಿಣಿ 1000 ರೂಪೀಸ್ ಇರುತ್ತೆ. ಇನ್ನು ಸೋಷಿಯಲ್ ವರ್ಕ್ MSW ಮಾಡಿದಂತವ್ರಿಗೆ 250 ರೂಪೀಸ್ ಪ್ರೀವಿಯಸ್ ಇಯರ್ ಕ್ವಶನ್ ಬ್ಯಾಂಕು ಇದು ಸಹಿತ ಅವೈಲೇಬಲ್ ಇರುವಂತ. ಇವಿಷ್ಟು ಎಲ್ಲ ಒಂದು ಕ್ವಶನ್ ಬ್ಯಾಂಕ್ಸ್ಗಳು ಮತ್ತು ಸ್ಟಡಿ ಮಟೀರಿಯಲ್ ಯಾವ ಓದಬೇಕು ಯಾವುದಿಲ್ಲ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇರುವಂತದ್ದು. ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡಿರುವಂತದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಬುಕ್ಸ್ ಬೇಕಿದ್ರೆ ನೀವು ವಿದ್ಯಾಸಾರಥಿ ಬುಕ್ ಹೌಸ್, ನಮ್ಮ ಒಂದು ಬುಕ್ ಹೌಸ್ ನಲ್ಲಿ ಇವೆಲ್ಲ ಬುಕ್ಸ್ ಸಿಗುವಂತದ್ದು. ಇವುಗಳನ್ನ ನೀವು ಪರ್ಚೇಸ್ ಮಾಡಿ ಓದಬಹುದು. ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ಕನ್ನಡ, ಇಂಗ್ಲಿಷು, ರಾಜ್ಯಶಾಸ್ತ್ರ ಎಲ್ಲ ಒಂದು ಬುಕ್ಸ್ಗಳು ಸಹಿತ ಅವೈಲೇಬಲ್ ಇರುವಂತದ್ದು. GK ಪೇಪರ್ ಓದ್ಬೇಕು, ಆಮೇಲೆ ನಿಮ್ಗೆ ಸ್ಪೆಸಿಫಿಕ್ ಪೇಪರ್ ಓದ್ಬೇಕು. ಟೈಮ್ ವೇಸ್ಟ್ ಮಾಡಬೇಡಿ. ಮತ್ತು ಆನ್ಲೈನ್ ಕ್ಲಾಸ್ಗೆ ಈ TET GPST HSRಗೆ ಏನಾದರೂ ನೀವು ಸ್ಟಡಿ ಮಾಡ್ತಾ ಇದ್ರೆ ಆನ್ಲೈನ್ ಬ್ಯಾಚ್ ಗ್ರೂಪ್ ಸಹಿತ ನೀವು ಜಾಯಿನ್ ಆಗ್ಬೋದು. ಇದು ಇವತ್ತಿನ ಒಂದು ಕ್ಲಾಸು. ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.